ಆಡಳಿತಾಧಿಕಾರಿಗಳು ಶ್ರೀಯುತ ಮೋಹನ್ ರೆಡ್ಡಿ ಅವರನ್ನು ಕರೆದುಕೊಂಡು ಆಗಮಿಸ್ತಾ ಇದ್ದಾರೆ. ಅವರಿಗೆ ವೇದಿಕೆಯ ಭಕ್ತಿಪೂರ್ವಕವಾದ ಸ್ವಾಗತ. ಶರಣ ಅರುಣಕುಮಾರ್ ಎಂ.ವೈ. ಪಾಟೀಲ್, ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಕಲಬುರಗಿ. ಅಂತೆಯೇ ಇಂದಿನ ಈ ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ಶಿವಶರಣ ಹರಳೆಯ ನಾಟಕ ಪ್ರದರ್ಶನ ಕಲಾವಿದರೆಲ್ಲ ರಾಜು ಕಾಂತ ಸರ್ ಅವರು ನಮ್ಮೊಂದಿಗಿದ್ದಾರೆ. ಮಾಜಿ ಸಚಿವರಾಗಿರುವಂಥ ಎಸ್.ಕೆ. ಕಾಂತಾರ್ ಅವರ ಸುಪುತ್ರರು ರಾಜು ಕಾಂತ ಅವರಿಗೂ ಸಹ ಹಾರ್ದಿಕವಾದ ಸ್ವಾಗತ. ರಾಜು ಕಾಂತ ಸರ್ ಅವರಿಗೂ ಭಕ್ತಿಪೂರ್ವಕವಾದ ಸ್ವಾಗತ. ಅಂತೆಯೇ ಈ ಒಂದು ಸಮಾರಂಭದಲ್ಲಿ ಎಲ್ಲರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತಿಸುವುದರ ಮೂಲಕ ಒಂದು ಆಶಯ ನುಡಿಯನ್ನು ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರವರು ಆಶಯ ನುಡಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನು, ಈ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಆರಂಭದಲ್ಲಿ ಮೋಹನ್ ರೆಡ್ಡಿ ಅಣ್ಣನವರು ಸ್ವಾಗತ ಮಾಡಬೇಕಾಗಿತ್ತು, ಅದರ ಸಮಯದ ಒಂದು ಮುಂದಿಂದೆಲ್ಲ ಯಾರಿಗೂ ತೊಂದರೆ ಆಗಬಾರ್ದಂತ ಅವರು ಸಮಯ ದಾನ ಮಾಡಿದ್ದಾರೆ. ಇಲ್ಲಿ ನಾವು ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವವನ್ನು ಇಲ್ಲಿ ಭಾಳ ಸಡಗರ ಸಂಭ್ರಮದಿಂದ ಆಚರಿಸ್ತೀವಿ. ಇವತ್ತು ಕರ್ನಾಟಕ ರಾಜ್ಯೋತ್ಸವ ವಿಶೇಷ ಶಿವಶರಣ ಹರಳೆಯನವರ ನಾಟಕವನ್ನು ಪ್ರದರ್ಶನವನ್ನು ಈ ವೇದಿಕೆ ಮೇಲೆ ನಡೀತದೆ. ಅದರ ಜೊತೆ ಸಾಧನೆ ಮಾಡಿರ್ತಕ್ಕಂಥವರನ್ನು ಇಲ್ಲಿ ಆಶೀರ್ವಾದ ಸನ್ಮಾನ ನಡೀತದೆ. ಇಲ್ಲಿ ಕರ್ನಾಟಕ ರಾಜ್ಯೋತ್ಸವ ನಮ್ಮ ಕನ್ನಡಕ್ಕೆ ಯಾವುದೇ ರೀತಿಯಿಂದ ಹೆಂಗೆ ಗಾಳಿ, ನೀರು, ಬೆಳಕು, ಪ್ರಕೃತಿ, ಇದಕ್ಕೆ ಯಾವುದೂ ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ. ಎಲ್ಲ ಇದರಲ್ಲಿ ಯಾವ ರೀತಿ ಎಲ್ಲರಿಗೂ ಅದು ಬೇಕೋ ಅದೇ ರೀತಿ ನಮ್ಮ ಮಾತೃಭಾಷೆನೇ ಅದು ಕನ್ನಡ. ಕನ್ನಡವನ್ನು ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ನಾವೆಲ್ಲರೂ ಇನ್ನೂ ಹೆಚ್ಚು ಬೇರೆ ಬೇರೆ ರಾಜ್ಯದಲ್ಲಿ ನಾವು ನೋಡಿದಾಗ ಎಲ್ಲ ದೇಶದಲ್ಲಿರ್ತಕ್ಕಂಥ ಅನೇಕ ಭಾಷೆಗಳಿವೆ, ಅನೇಕ ವಿವಿಧತೆಯಲ್ಲಿ ಇರ್ತಕ್ಕಂಥದ್ದೇ ಇದು ಭಾರತ ಇದೆ. ಎಲ್ಲರನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಆದರೆ ನಮ್ಮತನವನ್ನು ನಾವು ಬಿಡಬಾರ್ದು. ಅದೇ ಕನ್ನಡ. ಯಾಕಂದರೆ ನಮಗೆ ಇದು ಒಂದು ತಾಯಿ ಸ್ವರೂಪು. ಇದು ಇಲ್ಲಿ ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಅನೇಕ ರಾಷ್ಟ್ರಗಳು, ಬೇರೆ ಬೇರೆ ರಾಜ್ಯದವರು ಇಲ್ಲೆಲ್ಲ ಧಾವಿಸಿ ಬಸವ ಕಲ್ಯಾಣ ಅನುಭವ ಮಂಟಪಕ್ಕೆ ಬಂದರು. ಕಾಶ್ಮೀರದಿಂದ ಬಂದರು, ಅಫ್ಘಾನಿಸ್ತಾನದಿಂದ ಬಂದರು,
ಕೇರಳ, ಗುಜರಾತ್ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದರೂ ಕೂಡ ಅವರು ಕಾಶ್ಮೀರ್ ಭಾಷೆಯಲ್ಲಿ ವಚನಗಳು ಬರಲಿಲ್ಲ, ಅವರು ಅಫ್ಘಾನಿಸ್ತಾನ್ ಆ ಒಂದು ಇದರಲ್ಲಿ ಬರಲಿಲ್ಲ. ಕನ್ನಡದಲ್ಲಿ ಕಲಿತು ಕನ್ನಡದಲ್ಲೇ ವಚನಗಳನ್ನು ರಚಿಸಿದ ಕೀರ್ತಿ ಅದು ಬಸವಾದಿ ಶರಣರಿಗೆ ಸಲ್ತದೆ. ಈ ಕನ್ನಡವನ್ನು ಶ್ರೀಮಂತಗೊಳಿಸಿದವರು ಬಸವಾದಿ ಶರಣರು. ಅದೇ ಪರಂಪರೆಯನ್ನು ಮತ್ತೆ ಈ ಭಾಗದಾಗ ಇವತ್ತು ನಾವೇನಾದರೂ ಬೀದರ್ ಜಿಲ್ಲೆಯಲ್ಲಿ ಕನ್ನಡ ಮಾತು ಆಡ್ತೀವಂದರೆ ಕರ್ನಾಟಕದಾಗ ನಾವು ಇಲ್ಲಿ ನಮಗೆಲ್ಲ ರೀತಿಯಿಂದ ಆಶ್ರಯ ಸಿಕ್ಕಿದೆ ಅಂತಂದರೆ ಅದಕ್ಕೆ ತಾಯಿ ಬೇರೆ ಯಾರಾದರೂ ಇದ್ದರೆ ಅದು ಕನ್ನಡದ ಮಠ, ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ. ಆ ಸಂದರ್ಭದಲ್ಲಿ ನಿಜಾಮನ ಆಡಳಿತ ಸಂದರ್ಭದಲ್ಲಿ ಹೊರಗೆ ಉರ್ದು ನಾಮಫಲಕ ಹಾಕಿ ಕನ್ನಡವನ್ನು ಕಲಿಸಿದವರು ಮಧ್ಯಾಹ್ನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಬಹುತೇಕ ಆ ಶರಣ ಪರಂಪರೆ, ಬಸವ ಪರಂಪರೆಯನ್ನು ಮತ್ತೆ ಮುಂದುವರಿಸ್ಕೋತಾ ಪೂಜ್ಯರು ಈ ಕನ್ನಡವನ್ನು ಮತ್ತಿಷ್ಟು ಬೆಳೆಸಿದ್ರು. ಅದೇ ಪರಂಪರೆಯನ್ನು ಮತ್ತೆ ಗಡಿ ಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಲ್ಲಿ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಅಲ್ಲಿ ಕುಗ್ರಾಮ, ಅಲ್ಲಿ ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಜಾಗದಾಗ ಕನ್ನಡ ಮಾಧ್ಯಮದಲ್ಲಿ ಶಾಲೆಗಳನ್ನು ಸ್ಥಾಪನೆ ಮಾಡಿ ಕನ್ನಡದಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟು ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲೂ ಕನ್ನಡದಲ್ಲಿ ಓದಿದವರು IAS, IPS, IRS, IITಗೆ ಅದಕ್ಕೆ ಹೋಗ್ಲಿಕ್ಕೆ ಅದಕ್ಕೆ ಕಲ್ಪವೃಕ್ಷ ಅಂದರೆ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಈ ಕನ್ನಡವನ್ನು ಬೆಳೆಸಲಿಕ್ಕೆ ಇದೂ ಒಂದು ದೊಡ್ಡ ಶಕ್ತಿಯಾಗಿ ಅಪ್ಪುಗಳು ಕಾರ್ಯ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ 20,000 ಮಕ್ಕಳು ಇಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ. ಇದಕ್ಕೆಲ್ಲ ಅಪ್ಪವರು ದೂರದೃಷ್ಟಿ, ಅವ್ರ ಕಳಕಳಿ, ಕಾಳಜಿ, ಈ ಒಂದು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದವರು ರಾಷ್ಟ್ರಮಟ್ಟದ ಪರೀಕ್ಷೆ, ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಲ್ಲ ಅಂತಕ್ಕಂಥದ್ದು ಇದ್ದಿದ್ದಕ್ಕೂ ಅದು ಮಾಡಿಸಿ ತೋರಿಸಿದ ಕೀರ್ತಿ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ. ಇಂಥ ಒಂದು ಕನ್ನಡವನ್ನು ಯಾವ ರೀತಿ ನಾವು ಇವತ್ತು ಜಾಗತಿಕ ಮಟ್ಟಕ್ಕೆ ನಾವು ಬೆಳಿಬೇಕಾದ್ರೆ ನಮಗೆಲ್ಲವನ್ನೂ ಬೇಕು. ಆದರೆ ನಮ್ಮ ಮಾತೃಭಾಷೆ, ನಮ್ಮ ತಾಯಿಯ ಭಾಷೆ ನಾವು ಯಾವತ್ತೂ ಅದು ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಕಾರ್ಯ ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಅದರ ಜೊತೆ ಇವತ್ತು ಶಿವಶರಣ ಹರಳಯ್ಯನವ್ರ ನಾಟಕ, ಬಸವಣ್ಣನವರ ಒಂದು ತತ್ವ, ಬಸವಾದಿ ಶರಣರದು ಒಂದು ಅವತ್ತಿನ ದಿನಮಾನಗಳಲ್ಲಿ ಕಲ್ಯಾಣ ಕ್ರಾಂತಿ ಆಗಿದ್ದೇ ಅದು ನ್ಯಾಯ ಸಲುವಾಗಿ, ತುಳಿತಕ್ಕೆ ಒಳಗಾದವ್ರ ಸಲುವಾಗಿ. ಆ ಸತ್ಯಕ್ಕೋಸ್ಕರನೇ ಬಸವಣ್ಣವರು ಹರಳಯ್ಯನವರ ಮಗ ಮಧುವರಸರ ಮಗಳು ಅವರನ್ನು ಮದುವೆ ಮಾಡಿದ್ದು ನಿಜಕ್ಕೂ ಇವತ್ತು ಯಾವ ಮಟ್ಟಕ್ಕೆ ನಾವು ನೋಡ್ತಾ ಇದ್ದೀವಿ. ಇವತ್ತು ನಿನ್ನೆ ನಾವು ನೋಡಿದೀವಿ ವಿಶ್ವಕಪ್ ಮಹಿಳೆಯರೇ ವಿಶ್ವಕಪ್ಪನ್ನು ತೆಗೆದುಕೊಂಡಿದ್ದು ನಮ್ಮ ಭಾರತ ಹಿರಿಮೆ ಗರಿಮೆ ಹೆಚ್ಚಿಸಿದೆ. ಒಂದು ಕಡೆ ವಿಜಯೋತ್ಸವ ಹೆಣ್ಣು ಮಕ್ಕಳದು, ಇನ್ನೊಂದು ಕಡೆ ಇವತ್ತೊಂದು ವ್ಯಾಟ್ಸಪ್ದಲ್ಲಿ ಬಂತು ಅಂದ್ರೆ ಬಸವಣ್ಣವ್ರದ್ದು ಅವ್ರ ದೂರದೃಷ್ಟಿ ಹೆಣ್ಮಕ್ಳ ಮ್ಯಾಗ ಅವ್ರದ್ದು ಎಷ್ಟು ಕಾಳಜಿ ಇತ್ತಂದರೆ, ಇವತ್ತು ನಾನು ಒಂದು ವ್ಯಾಟ್ಸಪ್ದಲ್ಲಿ ನೋಡಿದೆ, ಒಂದು ವಿಜಯೋತ್ಸವ ಆಗಿದ್ದು ಕ್ರಿಕೆಟ್ದಲ್ಲಿ ಹೆಣ್ಣು ಮಕ್ಕಳದು ವಿಜಯೋತ್ಸವ ತೋರಿಸ್ತಾರೆ, ಇನ್ನೊಂದು ಕಡೆ ಒಂದು ಬೆಂಕಿಯಾಗ ಅಲ್ಲಿ ಹೆಣ್ಣಿಗೆ ಸುಡ್ತಕ್ಕಂಥ ಪದ್ಧತಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಹಿಂದಿನ ಪದ್ಧತಿ ಹೇಗಿತ್ತು ಅಂತಂದರೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಿಂದ ಸ್ವಾತಂತ್ರ್ಯ ಇರಲಿಲ್ಲ. ಹೆಣ್ಣಂದ್ರೆ ಕನಿಷ್ಠಳು, ಹೆಣ್ಣಂದ್ರೆ ಕೆಟ್ಟವಳು, ಹೆಣ್ಣಂದ್ರೆ ನಾ ಗೋಡಿಗೆ ಸೀಮಿತ ಅಂತಕ್ಕಂಥದ್ದು. ಗಂಡ ತೀರ್ ಹೋದ್ರೆ ಜೀವಂತ ಹೆಂಡತಿಯನ್ನು ಬೆಂಕಿಯಾಗಿ ಸುಡ್ತಿದ್ರು. ಆದರೆ ಇವತ್ತು ಹೆಣ್ಮಕ್ಳದಿಂದ ಭಾರತ ಗೌರವವನ್ನು ಬರ್ತಾ ಇದೆ ಅಲ್ಲಿಕ್ಕೆ ಅದು ಬಸವಾದಿ ಶರಣರ ಕೊಡುಗೆ ಅಂತಕ್ಕಂಥದ್ದು ನಾವೆಲ್ಲರೂ ಇದು ನಮಗಿದು ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಬಸವಣ್ಣವರು ಅವತ್ತು ಹೆಣ್ಣುಮಕ್ಕಳಿಗೆ, ಈಗ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೂಡ ಪಾರ್ಲಿಮೆಂಟದಲ್ಲಿ
ಬಸವಣ್ಣವರು ಆವತ್ತಿನ ದಿನಮಾನಗಳಲ್ಲಿ ಮಹಿಳೆಯರಿಗೆ ಇಷ್ಟೊಂದು ಆದ್ಯತೆ ಕೊಟ್ಟಾರ, ನಾವು ಕೊಡ್ತೀವಿ ಅಂತಕ್ಕಂಥದ್ದು. ಆ ಬಸವಣ್ಣವ್ರ ಪರಂಪರೆ ಇಟ್ಕೊಂಡು ಮಾತಾಡ್ತಾರಂದರೆ ಬಸವಣ್ಣವರಿಗೆ ಎಷ್ಟು ಮಹಿಳೆಯರ ಬಗ್ಗೆ ಆ ಕಳಕಳಿ ಕಾಳಜಿ ಇತ್ತು ಅಂತಲ್ಲಿಕ್ಕಿ ಇಲ್ಲಿ ತೋರಿಸ್ಕೊಡ್ತದೆ. ಇಂಥ ಒಂದು ಶಿವಶರಣ ಹರಳೆಯವರ ನಾಟಕವನ್ನು ನಮ್ಮ ಗುರುಕುಲದಲ್ಲಿ ಬಂದ ತಕ್ಷಣ ಮೊಟ್ಟ ಮೊದಲು ದರ್ಶನ ಆಗದೆ ಶಿವಶರಣ ಹರಳಯ್ಯ ಮತ್ತು ಕಲ್ಯಾಣಮ್ಮವ್ರದೇ ದರ್ಶನ ಆಗ್ತದೆ. ಅಲ್ಲಿ ಆ ಪಾದರಕ್ಷೆಯನ್ನು ಒಂದು ಶರಣು ಹೆಚ್ಚಾಗ್ಯದ ಅಂತ ತಿಳ್ಕೊಂಡು ಆ ಒಂದು ಮಾತಿಗೆ ಸತಿಪತಿಗಳು ಕೂಡ್ಕೊಂಡು ಎಡೆ ತೊಡೆ ಬಲ ತೊಡೆಯನ್ನು ಅವ್ರು ತೆಗೆದು ಪಾದರಕ್ಷೆ ಮಾಡ್ತಕ್ಕಂಥದ್ದು ಒಳಗೆ ಬಂದ ತಕ್ಷಣ ಇಲ್ಲೆಲ್ಲ ಶರಣರ ದರ್ಶನನೇ ಇದೆ. ಬಂದ ತಕ್ಷಣ ಅಲ್ಲಿ ಹರಳಯ್ಯ ಕಲ್ಯಾಣಮ್ಮವರು, ಮುಂದೆ ಮಡಿವಾಳ ಮಾಚಿದೇವರು, ಅಲ್ಲಿ ಮುಂದೆ ಹೋದ್ರೆ ಅಂಬಿಗರ ಚೌಡಯ್ಯನವರು, ಕುಂಬಾರ ಗುಂಡಯ್ಯನವರು, ಮೇದಾರ್ ಕೇತಯ್ಯನವರು ಎಲ್ಲ ಶರಣರನ್ನ ಇಲ್ಲಿ ದರ್ಶನ ಮಾಡ್ತಕ್ಕಂಥದ್ದು. ಮತ್ತು ಇನ್ನೆಲ್ಲ ಹೆಸರುಗಳು ಏನಿವೆ, ಮಹಾಮನೆ, ಅರಿವಿನ ಮನೆ, ಕದಳಿ, ಉಡುತಡಿ ಎಲ್ಲ ಶರಣ ಪರಂಪರೆ. ಬಹುತೇಕ ಬಸವ ಕಲ್ಯಾಣ ಅನುಭವ ಮಂಟಪ 12ನೇ ಶತಮಾನದಾಗ ಹೆಂಗಿತ್ತು ಅಂತ ನೋಡಬೇಕಾದ್ರೆ ಅದು ಚನ್ನಬಸವೇಶ್ವರ ಗುರುಕುಲ್ ನೋಡಿದ್ರೆ ಅದು ಎಲ್ಲವೂ ದರ್ಶನ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಅದ್ರ ಜೊತೆ ಇವತ್ತೆಲ್ಲ ಸಮಯವನ್ನು ಭಾಳ ಕಡಿಮೆ ಇದೆ. ಇಲ್ಲೆಲ್ಲರೂ ಬಂದವರು ಭಕ್ತಿ ಶ್ರದ್ಧೆಯಿಂದ ಬಂದಿದ್ದಾರೆ. ಅವರು ಅಪಾರ ನಿಷ್ಠೆ ಭಕ್ತಿ ಹೊಂದಿದವರಿದ್ದಾರೆ. ವಿಶೇಷವಾಗಿ ಇವತ್ತು ಅರುಣ್ ಕುಮಾರ್ ಎಂ.ಐ. ಪಾಟೀಲ್ ಅವರ ಸುಪುತ್ರರಾಗಿರ್ತಕ್ಕಂಥ ನಮ್ಮ ಅರುಣ್ ಕುಮಾರ್ ಪಾಟೀಲ್ ಅವರು ಇತ್ತೀಚೆಗೆ ಒಂದು 2-3 ದಿನದ ಹಿಂದೆ ಅವರು ಈ ಕಲ್ಯಾಣ ಕರ್ನಾಟಕ ಭಾಗದ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಮೊಟ್ಟ ಮೊದಲು ದರ್ಶನವನ್ನು ಪಡೆದಿದ್ದು ನಾನು ನೋಡ್ತಾ ಇರೋದು ನನಗೆ ತಿಳಿದಿನ ಪ್ರಕಾರ ಭಾಲ್ಕಿ ಮಠಕ್ಕೆ ಅಂತ ಅನಿಸ್ತದೆ. ಅವರು ಈ ಒಂದು ಈ ಸಾರಿಗೆ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅವರು ಭಾಳ ದೊಡ್ಡ ಕೊಡುಗೆ ಇದೆ. ಅವ್ರ ತಂದೆಯವರು ಶಾಸಕರು. ನಮ್ಮ ಅರುಣ್ ಕುಮಾರ್ ಪಾಟೀಲ್ ಅವರು ಎಲ್ಲರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥವ್ರು, ಗೌರವ ಕೊಡ್ತಕ್ಕಂಥವ್ರು. 4 ಬಾರಿ ಈ ಒಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿ ಅವರು ಶಿಕ್ಷಣ ರಂಗದಲ್ಲೂ ಅವರು ಎತ್ತಿದ ಕೈ, ಅವರ ಸೇವೆ ಇದೆ. ಅಂಥವರು ಜನಪರ ಜೀವಪರ ಕಾರ್ಯ ಮಾಡ್ತಕ್ಕಂಥವ್ರು ಅರುಣ್ ಕುಮಾರ್ ಪಾಟೀಲ್ರಿಗೆ ಈಗ ಗೌರವ ಸನ್ಮಾನವನ್ನು ನಡೀತದೆ. ಅವರಿಗೆ ಚಪ್ಪಾಳೆ ತಟ್ಟ ಅಭಿನಂದಿಸಬೇಕು.